ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಕ್ರಮ ಮಾದಕ ವಸ್ತು ಸಾಗಾಣಿಕೆ ವಿರುದ್ಧ ಟ್ರಂಪ್ ರೋಚಿಗೆದ್ದಿದ್ದಾರೆ. ಇಷ್ಟು ದಿನ ಟ್ಯಾರಿಫ್ ಮೂಲಕ ಜಗತ್ತಿನ ಹಲವು ರಾಷ್ಟ್ರಗಳ ವಿರುದ್ಧ ಸಮರ ಸಾರ್ತಾ ಇದ್ರು. ಈಗ ಇನ್ನೊಂದು ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ಇಲ್ಲೂ ಭಾರತ ಚೀನಾವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್. ಭಾರತ, ಚೀನಾ, ಪಾಕ್, ಅಫ್ಘಾನಿಸ್ತಾನ್ ಸೇರಿ 23 ರಾಷ್ಟ್ರಗಳು ನಶಾವಸ್ತು ಉತ್ಪಾದನೆಯಲ್ಲಿ ಮತ್ತು ಅವುಗಳ ಅಕ್ರಮ ಸಾಗಾಣಿಕೆಯಲ್ಲಿ ಪ್ರಮುಖ ರಾಷ್ಟ್ರಗಳು ಅಂತ ಟ್ರಂಪ್ ಲೇಬಲ್ ಮಾಡಿದ್ದಾರೆ. ಭಾರತನ ಕೂಡ ಇಷ್ಟು ದಿವಸ ಚೀನಾ ಮಾತ್ರ ಹೇಳ್ತಾ ಇದ್ರು. ಈಗ ಭಾರತ, ಪಾಕಿಸ್ತಾನ ಕೂಡ ಸೇರಿಸಿಕೊಂಡಿದ್ದಾರೆ. ಈ ಎಲ್ಲಾ ರಾಷ್ಟ್ರಗಳು ಅಕ್ರಮ ನಶಾವಸ್ತು ಸಾಗಾಣಿಕೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತವೆ. ಇದರಲ್ಲಿ ಕೆಲ ರಾಷ್ಟ್ರಗಳು ಅಕ್ರಮ ನಶಾವಸ್ತು ಉತ್ಪಾದನೆಯಲ್ಲೇ ತೊಡಗಿದ್ರೆ, ಇನ್ನು ಕೆಲ ರಾಷ್ಟ್ರಗಳು ಆ ನಶಾ ವಸ್ತು ತಯಾರಿಕೆಗೆ ಬೇಕಾದ ಕೆಮಿಕಲ್ಸ್ ಅನ್ನ ಸಪ್ಲೈ ಮಾಡ್ತಿವೆ. ಸೊ ಇವೆಲ್ಲ ರಾಷ್ಟ್ರಗಳು ಹೀಗೆ ಮಾಡೋದ್ರ ಮೂಲಕ ಅಮೆರಿಕ ಜನರ ಆರೋಗ್ಯವನ್ನ ಹಾಳು ಮಾಡ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದರಲ್ಲೂ ಫ್ಯಾಂಟನಿಲ್ ಹೆಸರಿನ ಮಾದಕ ವಸ್ತು ತಯಾರಿಕೆಗೆ ಬೇಕಾದ ಕೆಮಿಕಲ್ ನ ವಿಶ್ವದಲ್ಲೇ ಚೀನಾ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದೆ. ಹೀಗಾಗಿ ಚೀನಾ ಮೇಲೆ ಕಠಿಣ ಕ್ರಮ ತಗೋಬೇಕು. ಇದ್ರ ಜೊತೆಗೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನಗಳು ಕೂಡ ನಶಾ ದಂಧೆಯಲ್ಲಿ ತೊಡಗಿವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ತಾಲಿಬಾನಿಗಳನ್ನಂತೂ ನೇರವಾಗಿ ಟೀಕಿಸಿದ್ದಾರೆ. ಮಾದಕ ವಸ್ತು ಕಾರ್ಯಾಚರಣೆ ವಿರುದ್ಧ ಅಫ್ಘಾನಿಸ್ತಾನ ಮತ್ತೆ ವಿಫಲ ಆಗಿದೆ. ಅಲ್ಲದೆ ಜಗತ್ತಲ್ಲಿ ನಶಾ ವಸ್ತು ದಂಧೆ ವ್ಯಾಪಾರ ಮಾಡಿ ಅದರಿಂದ ಬಂದ ಹಣವನ್ನ ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡೋದ್ರ ಮೂಲಕ ಜಗತ್ತಲ್ಲಿ ಸಂಘರ್ಷ ಹೆಚ್ಚಿಸುವ ಕೆಲಸ ನಡೀತಾ ಇದೆ. ಅಕ್ರಮ ನಶಾ ವಸ್ತು ಅಮೆರಿಕದಲ್ಲಿ ಎಮರ್ಜೆನ್ಸಿ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದೆ. 18 ರಿಂದ 44 ವಯಸ್ಸಿನ ಒಳಗಿನ ಜನರ ಜೀವನವನ್ನ ಇದು ಹಾಳು ಮಾಡ್ತಿದೆ, ಬಲಿ ಪಡಿತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಟ್ರಂಪ್ ಹೆಸರಿಸಿರೋ 23 ರಾಷ್ಟ್ರಗಳಲ್ಲಿ ಭಾರತ, ಚೈನಾ ಸೇರಿದ ಹಾಗೆ ಮಯನ್ಮಾರ್, ಮೆಕ್ಸಿಕೋ, ನಿಕರಗುವಾ, ಪನಾಮಾ, ಪೆರು, ವೆನೆಜುವೆಲಾ, ಕೊಲಂಬಿಯಾ, ಬಹಾಮಾಸ್, ಬೆಲೀಚ್, ಕೋಸ್ಟಾರಿಕಾ, ದ ಡೊಮಿನಿಕನ್ ರಿಪಬ್ಲಿಕ್, ಇಕ್ವೆಡಾರ್, ಗ್ವಾಟಮಾಲಾ, ಹೈಟಿ, ಜಮೈಕಾ, ಲಾವೋಸ್, ಬೊಲಿವಿಯಾ, ಎಲ್ ಸಾಲ್ವಡಾರ್ ರಾಷ್ಟ್ರಗಳು ಕೂಡ ಇವೆ. ಈ ಮೂಲಕ ಅಕ್ರಮ ನಶಾ ಉತ್ಪಾದನೆ ಹಾಗೂ ಸಾಗಾಟ ಸಂಬಂಧ ಎಲ್ಲ ರಾಷ್ಟ್ರಗಳ ಮೇಲೂ ಅಮೆರಿಕ ಒತ್ತಡ ಹಾಕೋಕೆ ಪ್ಲಾನ್ ರೂಪಿಸ್ತಿರೋ ರೀತಿ ಕಾಣಿಸ್ತಾ ಇದೆ. ಅದರಲ್ಲೂ ಈ 23 ದೇಶಗಳ ಪೈಕಿ ಅಫ್ಘಾನಿಸ್ತಾನ, ಬೊಲಿವಿಯಾ, ಮಯನ್ಮಾರ್, ಕೊಲಂಬಿಯಾ ಮತ್ತು ವೆನೆಜುವೆಲಾ ಈ 5 ರಾಷ್ಟ್ರಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಅಕ್ರಮ ನಶಾವಸ್ತು ಸಾಗಣೆ ಆಗ್ತಾ ಇದೆ. ಅದನ್ನು ತಡೆಯುವಲ್ಲಿ ಈ ರಾಷ್ಟ್ರಗಳು ಸಂಪೂರ್ಣ ವಿಫಲ ಆಗಿವೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತಿಳಿಸಿದೆ. ಇದೇ ವೇಳೆ ಒಂದು ಇಂಪಾರ್ಟೆಂಟ್ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡಿದೆ. ಈ ಪಟ್ಟಿ ಮಾಡಿರೋದ್ರಿಂದ ಆ ದೇಶಗಳ ಸರ್ಕಾರಗಳೆಲ್ಲ ಇದಕ್ಕೆ ಸಹಕಾರ ಕೊಡ್ತಿವೆ ಅಂತಲ್ಲ. ಸರ್ಕಾರಗಳು ಈ ಮಾದಕ ವಸ್ತು ಜಾಲ ಹತ್ತಿಕ್ಕೋಕೆ ಅಗತ್ಯ ಕ್ರಮ ತಗೊಳ್ತಾ ಇದ್ರು ಕೂಡ ಅಲ್ಲಿನ ಭೌಗೋಳಿಕ ಹಾಗೂ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಈ ಕೆಲಸ ನಡೀತಾ ಇದೆ ಅಂತ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ. ಅಂದಹಾಗೆ ಇತ್ತೀಚೆಗೆ ಇದೇ ಮಾದಕ ವಸ್ತು ವಿಚಾರವಾಗಿ ವೆನೆಜುವೆಲಾ ವಿರುದ್ಧ ಅಮೆರಿಕ ಯುದ್ಧವನ್ನ ಸಾರಿತ್ತು ಅಥವಾ ಸೇನಾ ಕಾರ್ಯಾಚರಣೆ ಮಾಡಿತ್ತು. ಇವಾಗಲೂ ನಡೆಸ್ತಾ ಇದೆ. ಬೋಟ್ಗಳನ್ನ ಮಿಸೈಲ್ ಹಾಕಿ ಧ್ವಂಸ ಮಾಡ್ತಿದ್ದಾರೆ. ಇದರ ನಡುವೆ ಹೊಸದಾಗಿ 23 ರಾಷ್ಟ್ರಗಳನ್ನ ಈ ಪಟ್ಟಿಗೆ ಅಮೆರಿಕ ಸೇರಿಸಿದೆ. ಭಾರತವೂ ಸೇರಿದ ಹಾಗೆ. ಏನೋ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ತೀವ್ರಗೊಳಿಸಿರುವುದಕ್ಕೆ ಯುರೋಪಿಯನ್ ಯೂನಿಯನ್ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ಗಾಜಾ ದಾಳಿ ನಿಲ್ಲಿಸುವಂತೆ ಪ್ರೆಷರ್ ಹಾಕೋಕೆ ಮುಂದಾಗಿದೆ. ಇದರ ಭಾಗವಾಗಿ ಇಸ್ರೇಲ್ ಮೇಲೆ 37% ಟ್ಯಾರಿಫ್ ಹಾಕೋಕೆ ಮುಂದಾಗಿದ್ದಾರೆ. ಬಿಗ್ ಡೆವಲಪ್ಮೆಂಟ್. ಯುರೋಪ್ನಿಂದ ಇಸ್ರೇಲ್ ಮೇಲೆ 37% ಟ್ಯಾರಿಫ್. ಯಾಕೆ? ಗಾಜಾ ಮೇಲೆ ದಾಳಿ ನಿಲ್ಲಿಸಿ ಅಂತ ಪ್ರೆಷರ್ ಹಾಕೋಕೆ. ಯುರೋಪಿಯನ್ ಯೂನಿಯನ್ ಫಾರಿನ್ ಪಾಲಿಸಿ ಚೀಫ್ ಕಾಜಾ ಕಲಾಸ್ ತಮ್ಮ ಕೂಟದ 27 ರಾಷ್ಟ್ರಗಳು ಇಸ್ರೇಲ್ನಿಂದ ತರಿಸಿಕೊಳ್ಳೋ ಸರಕುಗಳ ಮೇಲೆ ಜಾಸ್ತಿ ಟ್ಯಾರಿಫ್ ಹಾಕಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇಸ್ರೇಲಿ ಸೆಟ್ಲರ್ಗಳು ಸೇರಿ PM ನೆತನ್ಯಾಹು ಸರ್ಕಾರದ 2 ಮಂತ್ರಿಗಳ ಮೇಲೂ ಸ್ಯಾಂಕ್ಷನ್ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಇಸ್ರೇಲ್ನ ನ್ಯಾಷನಲ್ ಸೆಕ್ಯೂರಿಟಿ ಮಿನಿಸ್ಟರ್ ಇಟಮಾರ್ ಬೆನ್ ಗುವೆರ್ ಹಾಗೂ ಫಿನಾನ್ಸ್ ಮಿನಿಸ್ಟರ್ ಬೆಜಲೆಲ್ ಸ್ಮಾಟ್ರಿಕ್ ಜೊತೆಗೆ 10 ಹಮಸ್ ನಾಯಕರ ಮೇಲೂ ನಿರ್ಬಂಧ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗೆ ಬಯಲಾಟ್ರಲ್ ಫಂಡ್ ನಲ್ಲಿರೋ ಸುಮಾರು $37.5 ಬಿಲಿಯನ್ ಫಂಡ್ ಅನ್ನ ಹೋಲ್ಡ್ ಮಾಡೋದಾಗಿ ಕೂಡ ಯುರೋಪಿಯನ್ ಕಮಿಷನ್ ಘೋಷಿಸಿದೆ. ಅಂದ್ರೆ ಇಸ್ರೇಲ್ಗೆ ಹಣಕಾಸಿನ ನೆರವು ಕೊಡೋಕೆ ತೆಗೆದಿಟ್ಟಿದ್ದ ಹಣ ಈಗ ಅದನ್ನ ಹೋಲ್ಡ್ ನಲ್ಲಿ ಇಡೋದಾಗಿ ಹೇಳಿದೆ. ಆದ್ರೆ ಅತ್ತ ಪ್ಯಾಲೆಸ್ತೇನ್ಗೆ ಕೊಡೋ ನೆರವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದೆ.
ಅಷ್ಟೇ ಅಲ್ಲ, ನಾವು ಇಸ್ರೇಲ್ಗೆ ಶಿಕ್ಷೆ ಕೊಡೋಕೆ ಈ ರೀತಿ ಮಾಡ್ತಾ ಇಲ್ಲ, ಅಲ್ಲಿನ ಗಾಜಾ ವಿಚಾರವಾಗಿ ಇಸ್ರೇಲ್ ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕೆ ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಯುರೋಪಿಯನ್ ಯೂನಿಯನ್ ಇಸ್ರೇಲ್ನ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಇಬ್ಬರ ನಡುವೆ ಕಳೆದ ವರ್ಷ ಸುಮಾರು $42.06 ಬಿಲಿಯನ್ ವ್ಯಾಪಾರ ವಹಿವಾಟು ನಡೆದಿದೆ. ಆದರೆ ಈಗ ಇಸ್ರೇಲ್ ಮೇಲೆ ಈ ಟ್ಯಾರಿಫ್ ಹೇರಿದ್ರೆ ಅದರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಮೊದಲೇ ತುಂಬಾ ಟೈಮ್ನಿಂದ ಯುದ್ಧ ಮಾಡ್ತಿರೋ ಇಸ್ರೇಲ್ ಅದಕ್ಕಾಗಿಯೇ ಸಾವಿರಾರು ಕೋಟಿ ಸುರಿತಾ ಇದೆ. ಅಂಥದ್ರಲ್ಲಿ ಈಗ ತನ್ನ ಮಿತ್ರ ದೇಶಗಳ ಒಕ್ಕೂಟ ಇಸ್ರೇಲ್ ಮೇಲೆ ಟ್ಯಾರಿಫ್ ಹಾಕಿದ್ರೆ ಇಸ್ರೇಲ್ ಆರ್ಥಿಕತೆ ಕಥೆ ಏನು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮತ್ತೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಪರಿಣಾಮ ಇಸ್ರೇಲ್ ದಾಳಿಗೆ ಕನಿಷ್ಠ 83 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಗಾಜಾ ಒಂದೇ ಸಿಟಿಯಲ್ಲಿ 61 ಜನರ ಪ್ರಾಣ ಹೋಗಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ವಿರುದ್ಧ ಭಾರತ ತೀವ್ರ ಅಸಮಾಧಾನ ಹೊರಹಾಕಿದೆ. ಅಪರೂಪಕ್ಕೆ ಈ ಸಲ ಅಫ್ಘಾನಿಸ್ತಾನದ ಮೇಲೂ ಭಾರತ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿದೆ. ಲಷ್ಕರ್ ಮತ್ತು ಜೈಷ್ ಸಂಘಟನೆಗಳು ಅಫ್ಘಾನ್ ನೆಲದಲ್ಲಿ ಜಾಗ ಪಡ್ಕೊಳ್ತಿದ್ದಾವೆ ಅಂತ ಹೇಳಿದೆ. ಅಫ್ಘಾನ್ ನೆಲವನ್ನ ಅನೇಕ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಉಗ್ರ ಕೃತ್ಯಕ್ಕಾಗಿ ಬಳಸಿಕೊಳ್ತಾ ಇವೆ. ಇದರ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕು. ವಿಶ್ವಸಂಸ್ಥೆ ಗೊತ್ತುಪಡಿಸಿರೋ IS, ಲಷ್ಕರ್, ಜೈಷ್ ಹೀಗೆ ಅನೇಕ ಉಗ್ರ ಸಂಘಟನೆಗಳು ದಾಳಿಯ ಪ್ಲಾನ್ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋಕೆ ಅಫ್ಘಾನ್ ನೆಲವನ್ನು ಬಳಸಿಕೊಳ್ತಾ ಇವೆ. ಸೊ ಇದನ್ನ ಎಲ್ಲ ದೇಶಗಳು ಸೇರಿ ತಡಿಬೇಕು ಅಂತ ಭಾರತದ ಕಾಯಂ ಪ್ರತಿನಿಧಿ ಪಾರ್ವತನೇನಿ ಹರೀಶ್ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಭಾರತ ದೀರ್ಘಕಾಲದಿಂದಲೂ ಶಾಂತಿ ಸೌಹಾರ್ದತೆಯೊಂದಿಗೆ ಅಫ್ಘಾನಿಸ್ತಾನ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರಕ್ಕೆ ಕಮಿಟ್ ಆಗಿದೆ, ಸಪೋರ್ಟ್ ಮಾಡುತ್ತೆ. ಹೀಗಾಗಿ ಅಫ್ಘಾನಿಸ್ತಾನಕ್ಕೆ ಅಗತ್ಯ ಇದ್ದಾಗ್ಲಿಲ್ಲ, ಕಷ್ಟದಲ್ಲಿದ್ದಾಗ್ಲಿಲ್ಲ ಅಗತ್ಯ ಮಾನವೀಯ ಸಹಾಯವನ್ನ ಭಾರತ ಮಾಡ್ತಾನೆ ಬಂದಿದೆ. ಈ ತಿಂಗಳ ಆರಂಭದಲ್ಲಿ ಅಫ್ಘಾನ್ನಲ್ಲಿ ಭೂಕಂಪ ಆದಾಗ ಅಲ್ಲಿನ 1,000 ಕುಟುಂಬಗಳಿಗೆ ಟೆಂಟ್ ಹಾಗೂ 15 ಟನ್ ಆಹಾರವನ್ನ ಭಾರತ ಪೂರೈಕೆ ಮಾಡಿತು. ಕಳೆದ 4 ವರ್ಷದ ಆಡಳಿತದಲ್ಲಿ ಸ್ವಲ್ಪ ಮಟ್ಟಿಗೆ ಅಫ್ಘಾನ್ ಜನರ ಅಭಿವೃದ್ಧಿಯಾಗಿದೆ. ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅದು ಆಗಬೇಕು ಅಂದ್ರೆ ಎಲ್ಲ ರಾಷ್ಟ್ರಗಳು ಇದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಭಾರತ ಹೇಳಿದೆ. ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟವನ್ನ ಹತ್ತಿಕ್ಕೋ ನಿಟ್ಟಿನಲ್ಲಿ ಪಾಕ್ ಮತ್ತದರ ಫ್ರೆಂಡ್ ಚೀನಾ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಮತ್ತು ಅದರ ವಿಂಗ್ ಮಜೀದ್ ಬ್ರಿಗೇಡ್ಗೆ ಉಗ್ರ ಹಣೆಪಟ್ಟಿಯನ್ನ ಕಟ್ಟಿ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮುಂದೆ ಜಂಟಿಯಾಗಿ ಬಿಡ್ ಸಲ್ಲಿಸಿವೆ. ಕೌನ್ಸಿಲ್ 1267 AQ ಸ್ಯಾಂಕ್ಷನ್ಸ್ ಕಮಿಟಿ ಅಡಿಯಲ್ಲಿ ಈ 2 ಸಂಘಟನೆಗಳನ್ನ ಭಯೋತ್ಪಾದಕ ಸಂಘಟನೆಗಳು ಅಂತ ಘೋಷಿಸಿ ಅಂತ ಭದ್ರತಾ ಮಂಡಳಿ ಮುಂದೆ ಕೇಳಿಕೊಂಡಿವೆ. ಈ ಬಗ್ಗೆ ಮಾತನಾಡಿರೋ ವಿಶ್ವಸಂಸ್ಥೆಯ ಪಾಕ್ನ ಕಾಯಂ ಪ್ರತಿನಿಧಿ ಇಫ್ತಿಕಾರ್ ಅಹಮದ್, ಬಲೂಚ್ ಲಿಬರೇಷನ್ ಆರ್ಮಿ, ಮಜೀದ್ ಬ್ರಿಗೇಡ್, TTP, ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್, ಇವರು ಚೀನಾ ಕಾಟ ಕೊಡ್ತಿರೋರು ಶಿಂಚಿಯಾಂಗ್ ಪಕ್ಕದಲ್ಲಿ ಅವರು, ಮತ್ತೆ AQ ಉಗ್ರ ಸಂಘಟನೆ ಸೇರಿ ಹಲವು ಸಂಘಟನೆಗಳು ಅಫ್ಘಾನಿಸ್ತಾನದಿಂದ ಆಪರೇಟ್ ಆಗ್ತಿವೆ. 60ಕ್ಕೂ ಅಧಿಕ ಉಗ್ರ ಕ್ಯಾಂಪ್ಗಳು ಅಫ್ಘಾನ್ ನೆಲದಿಂದ ನಮ್ಮ ಮೇಲೆ ದಾಳಿ ಮಾಡ್ತಿವೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಜಂಟಿ ಬಿಡ್ ಸಲ್ಲಿಸಿದ್ದೀವಿ. ಇದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತ್ವರಿತವಾಗಿ ಪ್ರತಿಕ್ರಿಯೆ ಕೊಟ್ಟು ಉಗ್ರ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಾರೆ ಅಂತ ನಾವು ಭಾವಿಸ್ತೀವಿ ಅಂತ ಇಫ್ತಿಕಾರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಕಳ್ಳರು ಸೇರಿಸ್ಕೊಳ್ರಿ, ಈ ಪಟ್ಟಿಗೆ ಭಾರತವನ್ನು ಸಪೋರ್ಟ್ ಮಾಡುತ್ತೆ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತಯ್ಯಬಾ, TRF ಸೇರಿಸಿ, ಇವ್ರನ್ನು ಕೂಡ ಸೇರಿಸಿ ಬಿಡ್ ಮಾಡಿ, ನಿಮಗೆ ಭಾರತನ ಸಪೋರ್ಟ್ ಮಾಡುತ್ತೆ. ಭಾರತ ಸೌದಿ ಅರೇಬಿಯಾ ನಡುವಿನ ಸ್ನೇಹ ಸಂಬಂಧ ಹಳ್ಳ ಹಿಡಿಯೋ ರೀತಿ ಕಾಣಿಸ್ತಾ ಇದೆ. ಭಾರತದ ಶತ್ರು ಪಾಕ್ ಜೊತೆ ಭಾರತದ ಫ್ರೆಂಡ್ ಸೌದಿ ಅರೇಬಿಯಾ ರಕ್ಷಣಾ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಹೆಸರಿಡಲಾಗಿದೆ. ಈ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಮೂರನೇ ರಾಷ್ಟ್ರ ಈ 2 ಸೌದಿ ಅಥವಾ ಪಾಕ್ ಯಾರ ಮೇಲೆ ದಾಳಿ ಮಾಡಿದ್ರೂ ಕೂಡ ಅದು 2 ರಾಷ್ಟ್ರಗಳ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಈ ರೀತಿ ದಾಳಿ ಆದರೆ ನಾವಿಬ್ರೂ ಕೂಡ ಆ ಮೂರನೇ ರಾಷ್ಟ್ರಕ್ಕೆ ಪ್ರತಿಕಾರ ಹೇಳಬೇಕು ಅಂತ ಸೌದಿ ಮತ್ತು ಪಾಕ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಕ್ನ ರಬ್ಬರ್ ಸ್ಟ್ಯಾಂಪ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಮತ್ತು ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ನಡುವೆ ಈ ಒಪ್ಪಂದ ಫೈನಲ್ ಆಗಿದೆ. ಈ ವೇಳೆ ಫೀಲ್ಡ್ ಮಾರ್ಷಲ್ ಮುನೀರಾ ಕೂಡ ಅಲ್ಲೇ ಕೂತಿದ್ದ. ಈ ರಕ್ಷಣಾ ಒಪ್ಪಂದವನ್ನ ನ್ಯಾಟೋ ಶೀಲ್ಡ್ ಅಂತ ಪರಿಗಣಿಸಲಾಗ್ತಾ ಇದೆ. ಅಣುಶಕ್ತ ಪಾಕಿಸ್ತಾನ ಈ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾಗೆ ನ್ಯೂಕ್ಲಿಯರ್ ಅಸ್ತ್ರಗಳ ರಕ್ಷಣೆಯನ್ನ ಕೂಡ ಕೊಡಬೇಕಾಗತ್ತೆ. ಈ ವಿಚಾರಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ. ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಭದ್ರತೆ ಸೇರಿದ ಹಾಗೆ ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಈ ಬೆಳವಣಿಗೆಗಳಿಂದಾಗೋ ಪರಿಣಾಮಗಳೇನು ಅಂತ ಸ್ಟಡಿ ಮಾಡ್ತಾ ಇದ್ದೀವಿ. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಿಕೊಳ್ಳೋಕೆ ಕಮಿಟ್ ಆಗಿದೆ ಅಂತ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇದು ಸಣ್ಣ ವಿಚಾರ ಅಲ್ಲ, ತುಂಬಾ ದೊಡ್ಡ ಗಂಭೀರ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಸ್ನೇಹಿತರೆ. UAEನ ದುಬೈನಲ್ಲಿರೋ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ PM ನರೇಂದ್ರ ಮೋದಿ ಅವರ 75ನೇ ವರ್ಷದ ಜನ್ಮದಿನಕ್ಕೆ ಶುಭಾಶಯ ತಿಳಿಸಲಾಗಿದೆ. ಭಾರತದ ತ್ರಿವರ್ಣ ಧ್ವಜ ಮತ್ತು PM ಮೋದಿ ಅವರ ಫೋಟೋಗಳನ್ನು ಪ್ರದರ್ಶಿಸಿ ಶುಭಾಶಯ ಹೇಳಲಾಗಿದೆ. ಇತ್ತ UAE ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಕೂಡ
PM ಮೋದಿ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಶುಭ ಕೋರಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ, ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಕೂಡ PM ಮೋದಿಗೆ ಶುಭಾಶಯ ಕೋರಿದ್ದಾರೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಕುರಿತು ಇರಾನ್ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವೆ ಮಾತುಕತೆ ನಡೆದಿದೆ. ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ನ ವಿದೇಶಾಂಗ ಸಚಿವರು ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಡುವೆ ಈ ಡಿಸ್ಕಷನ್ ನಡೆದಿದೆ. ಈ ವೇಳೆ ಇರಾನ್ಗೆ ಎಚ್ಚರಿಕೆ ಕೊಡಲಾಗಿದೆ. ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಕುರಿತು ಇರಾನ್ ಅಗತ್ಯ ಕ್ರಮ ಕೈಗೊಳ್ಳದೇ ಇದ್ರೆ ಮತ್ತೆ ವಿಶ್ವಸಂಸ್ಥೆಯ ಸ್ಯಾಂಕ್ಷನ್ಗಳನ್ನು ಹೇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಅಕ್ಟೋಬರ್ನೊಳಗೆ ಹಾಕಲಾಗುತ್ತೆ ಅಂತ ಬೆದರಿಸಿದ್ದಾರೆ. ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ನ ಬೇಡಿಕೆಗಳನ್ನು ಪರಿಹರಿಸುವಲ್ಲಿ ಇರಾನ್ ವಿಶ್ವಾಸಾರ್ಹ ಕ್ರಮ ತಗೋಬೇಕು. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯೊಂದಿಗೆ IAEA ಸಂಪೂರ್ಣ ಕೋಆಪರೇಟ್ ಮಾಡಬೇಕು, ಯಾವುದೇ ವಿಳಂಬ ಮಾಡಬಾರದು ಅಂತ ಆಗ್ರಹ ಮಾಡಿದ್ದಾರೆ. ಸ್ನೇಹಿತರೆ, ಇರಾನ್ ಮತ್ತು ಈ 3 ಯುರೋಪಿಯನ್ ರಾಷ್ಟ್ರಗಳು 2015ರಲ್ಲಿ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ JCPOA ಹೆಸರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಅದಾದ್ಮೇಲೆ ಇರಾನ್ ಮೇಲೆ ವಿಶ್ವಸಂಸ್ಥೆ, ಯುರೋಪಿಯನ್ ರಾಷ್ಟ್ರಗಳು ವಿಧಿಸಿದ್ದ ಕೆಲ ನಿರ್ಬಂಧಗಳನ್ನು ತೆಗೆಯಲಾಗಿತ್ತು. ಆದರೆ ಇರಾನ್ ಮತ್ತೆ ಈಗ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ವೇಗ ಕೊಟ್ಟಿದೆ. ಹೀಗಾಗಿ ಯುರೋಪಿಯನ್ ರಾಷ್ಟ್ರಗಳಿಂದ ಸ್ಯಾಂಕ್ಷನ್ ಬೆದರಿಕೆ ಬಂದಿದೆ. ಇಷ್ಟು ದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಗೂದಲು ಗೋಲ್ಡನ್ ಕಲರ್ ನಲ್ಲಿ ಮಿಂಚ್ತಾ ಇತ್ತು. ಈಗ ಡೊನಾಲ್ಡ್ ಟ್ರಂಪ್ ಇಡೀ ಮೈನೇ ಗೋಲ್ಡನ್ ಆಗೋ ರೀತಿ ಅವರ ಒಂದು ಗೋಲ್ಡನ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ವಾಷಿಂಗ್ಟನ್ DCಯಲ್ಲಿರೋ US ಕ್ಯಾಪಿಟಲ್ ಬಿಲ್ಡಿಂಗ್ ನ ಹೊರಗಡೆ, ಅಮೆರಿಕದ ಸಂಸತ್ ಭವನ ಅಂತ ಅನ್ಕೊಳ್ಳಿ, ಆ ಕ್ಯಾಪಿಟಲ್ ಕಾಂಪ್ಲೆಕ್ಸ್, ಅದರ ಹೊರಗಡೆ 12 ಅಡಿ ಎತ್ತರದ ಡೊನಾಲ್ಡ್ ಟ್ರಂಪ್ರ ಗೋಲ್ಡನ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ ಟ್ರಂಪ್ ಕೈಯಲ್ಲಿ ಬಿಟ್ ಕಾಯಿನ್ ಹಿಡಿದು ನಿಲ್ಲಿಸಲಾಗಿದೆ. ಎಲ್ಲಿಂದ ಬಂತು? ಅಮೆರಿಕದ ಕ್ರಿಪ್ಟೋ ಕರೆನ್ಸಿ ಹೂಡಿಕೆದಾರರು ಚಿನ್ನದ ಪ್ರತಿಮೆಗೆ ಫಂಡಿಂಗ್ ಮಾಡಿದ್ದಾರೆ. ನಮ್ಮ ದೇವರು ಇವರು ಅಂತ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು 25 ಬೇಸಿಸ್ ಪಾಯಿಂಟ್ ಕಟ್ ಮಾಡೋ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. ಈ ಪ್ರತಿಮೆಯನ್ನ ಅಮೆರಿಕದಲ್ಲಿ ಡಿಜಿಟಲ್ ಕರೆನ್ಸಿಯ ಭವಿಷ್ಯ, ಮಾನಿಟರಿ ಪಾಲಿಸಿ ಮತ್ತು ಫಿನಾನ್ಷಿಯಲ್ ಮಾರ್ಕೆಟ್ಗಳಲ್ಲಿ ಫೆಡರಲ್ ಗವರ್ಮೆಂಟ್ನ ರೋಲ್ ಬಗ್ಗೆ ಜನ ಡಿಸ್ಕಸ್ ಮಾಡಲಿ ಅಂತ ಪ್ರೋತ್ಸಾಹಿಸೋಕೆ ಸ್ಥಾಪಿಸಿದೀವಿ ಅಂತ ಹೇಳಿದ್ದಾರೆ. ಏನೋ ಆಂಟಿಫಾ ಗ್ರೂಪ್ಗೆ ಉಗ್ರ ಸಂಘಟನೆ ಹಣೆಪಟ್ಟಿಯನ್ನ ಕಟ್ಟಿದ್ದಾರೆ ಟ್ರಂಪ್. ಬಲಪಂಥೀಯ ನಾಯಕ ಚಾರ್ಲಿ ಕರ್ಕ್ ಹತ್ಯೆ ಬೆನ್ನಲ್ಲೇ ಟ್ರಂಪ್ ಈ ಹೆಜ್ಜೆ ಇಟ್ಟಿದ್ದಾರೆ. ಆಂಟಿಫಾ ಒಂದು ಎಡಪಂಥೀಯ ಗುಂಪು, ಭಯೋತ್ಪಾದಕ ಸಂಘಟನೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ಗುಂಪು ಭಾರಿ ಅಪಾಯಕಾರಿ ಮತ್ತು ರ್ಯಾಡಿಕಲ್ ಲೆಫ್ಟ್ ಡಿಸಾಸ್ಟರ್ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಗುಂಪು ಇತ್ತೀಚಿನ ವರ್ಷಗಳಲ್ಲಿ ಸ್ಥಾಪನೆಯಾಗಿರೋದು. ರೇಸಿಸಂ ಅಂದ್ರೆ ಜನಾಂಗೀಯವಾದ ಮತ್ತು ಬಲಪಂಥೀಯ ಮೌಲ್ಯಗಳ ವಿರುದ್ಧ ಹೋರಾಡ್ತೀವಿ ಅಂತ ಇವರು ಹೇಳಿಕೊಳ್ತಾರೆ. ಗಡಿ ವಿಚಾರವಾಗಿ 4-5 ದಿನಗಳ ಕಾಲ ಸಂಘರ್ಷ ನಡೆದು ಸ್ವಲ್ಪ ಕೂಲ್ ಆಫ್ ಆಗಿದ್ದ ಥೈಲ್ಯಾಂಡ್ ಕಾಂಬೋಡಿಯಾ ಗಡಿ ಮತ್ತೆ ಉದ್ವಿಗ್ನ ಆಗಿದೆ. ಅತಿಕ್ರಮಣದ ಆರೋಪ ಮಾಡಿ ಎರಡೂ ಕಡೆಯವರ ನಡುವೆ ಹೊಸ ಸಂಘರ್ಷ ನಡೆದಿದೆ. ಪರಿಣಾಮ ಕನಿಷ್ಠ 28 ಜನ ಗಾಯಗೊಂಡಿದ್ದಾರೆ. ಘರ್ಷಣೆ ಹತ್ತಿಕ್ಕೋಕೆ ಥೈಲ್ಯಾಂಡ್ ಸೇನೆ ಅಶ್ರುವಾಯು, ಟಿಯರ್ ಗ್ಯಾಸ್ ಮತ್ತು ರಬ್ಬರ್ ಬುಲೆಟ್ಗಳನ್ನು ಕೂಡ ಹಾರಿಸಿದೆ. ಜುಲೈ ತಿಂಗಳಲ್ಲಿ ಗಡಿ ವಿಚಾರವಾಗಿ 2 ರಾಷ್ಟ್ರಗಳ ನಡುವೆ ಸಂಘರ್ಷ ನಡೆದಿತ್ತು. ಹಲವರು ಪ್ರಾಣ ಕಳ್ಕೊಂಡಿದ್ರು. 2 ಲಕ್ಷಕ್ಕೂ ಅಧಿಕ ಜನ ಸ್ಥಳಾಂತರಗೊಂಡಿದ್ರು. ಮಲೇಷ್ಯಾ ಮಧ್ಯಸ್ಥಿಕೆ ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಒತ್ತಾಯದಿಂದ ಸಂಘರ್ಷ ಶಮನ ಆಗಿತ್ತು. ಈಗ ಮತ್ತೆ ಹೊಡೆದಾಟ ಆಗಿದೆ. ಹೀಗಾಗಿ ಮತ್ತೆ ಸಂಘರ್ಷ ಭುಗಿಲೇಳುತ್ತಾ ಅನ್ನೋ ಅನುಮಾನ ಜಾಸ್ತಿ ಆಗಿದೆ. ಇನ್ನು ನೇಪಾಳದ ನೂತನ ಮಧ್ಯಂತರ ಸರ್ಕಾರದ ಚೀಫ್ ಸುಶೀಲಾ ಕರ್ಕೆ ಅವರ ಜೊತೆಗೆ PM ಮೋದಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಇತ್ತೀಚಿನ ಪ್ರತಿಭಟನೆಯಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಸಂತಾಪ ಸೂಚಿಸಿದ್ದಾರೆ. ನೇಪಾಳದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಪುನರ್ ಸ್ಥಾಪಿಸುವ ನಿಮ್ಮ ಪ್ರಯತ್ನಕ್ಕೆ ಭಾರತ ಸಪೋರ್ಟ್ ಮಾಡುತ್ತೆ ಅಂತ ಮೋದಿ ಸುಶೀಲಾ ಅವರಿಗೆ ಹೇಳಿದ್ದಾರೆ. ಹಾಗೆ ಸೆಪ್ಟೆಂಬರ್ 19ರ ನೇಪಾಳ ನ್ಯಾಷನಲ್ ಡೇಗೆ ಶುಭಾಶಯ ಕೋರಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.